ನಾನು ಯಾವುದೇ ಇಂಗ್ಲೀಷ್ ಮೀಡಿಯಂನಲ್ಲಿ ಓದಲಿಲ್ಲ, ಕನ್ನಡ ಮೀಡಿಯಂನಲ್ಲಿ ಓದ್ದವರು, ಮಠದಲ್ಲಿ ಓದ್ದವರು, ಸಂಸ್ಕೃತವನ್ನು ಅಧ್ಯಯನ ಮಾಡಿದವರು. ಆದರೆ ಇವತ್ತು 30-40 ದೇಶಗಳನ್ನು ಸುತ್ತಿ ಆ ದೇಶದ ಜನರು ನಮ್ಮನೆಗೆ ಬಂದು ಅಧ್ಯಯನ ಮಾಡುವಂತೆ ಮಾಡ್ತಾ ಇದ್ದೇನೆ. ಅಂದರೆ ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಈ ಕನ್ನಡ ಶಾಲೆಯಲ್ಲಿ ನಮಗೆ ಸಿಗ್ತಕ್ಕಂತಹ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಅಥವಾ ಏನು ಒಂದು ಧೈರ್ಯ ಮನೋಭಾವವನ್ನು, ಸಮಾಜದ ಕಳಕಳಿಯನ್ನೇ ಇಲ್ಲಿ ಮೂಡಿಸ್ತಾರೆ, ಅದು ಬೇರೆ ಎಲ್ಲೂ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಸ್ವಚ್ಛಂದವಾಗಿ ಒಂದು ವಿದ್ಯಾರ್ಥಿಯ ಮನಸ್ಸು ಬೆಳಿಬೇಕು. ನಮಗೆ ಕೊನೆಯ ಪೀರಿಯಡ್ನಲ್ಲಿ ನನಗೆ ಇನ್ನೂ ನೆನಪಿದೆ, ಒಂದು ದೊಡ್ಡ ಔಟ್ ಅಂತ ಬಿಡ್ತೀವಿ, ಒಂದು ದೊಡ್ಡ ಆಟದ ಪೀರಿಯಡ್, ಅದು ಲಾಸ್ಟ್ ಪೀರಿಯಡ್. ಆಟ ಆಡ್ತಾ 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 ಸೀದಾ ಮನೆಗೆ ಹೋಗುದು, ಎಲ್ಲೆಲ್ಲೋ ಓಡಿ 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 ಕಣ್ಣಾನ ಮುಚ್ಚಾಲೆಯಾಗಿ ಮನೆಗೆ ಹೋಗುದೆ. ಪುಸ್ತಕ ಎಲ್ಲ ಇಲ್ಲೇ ಶಾಲೆಯಲ್ಲಿ ಮಾಡಿ ದಿವಸ ಬಂದು ಮತ್ತೆ ಹುಡುಗುದು ನಮ್ಮ ಪುಸ್ತಕ ಎಲ್ಲಿದೆ ಅಂತ. ಈ ಥರದ ವಾತಾವರಣದಲ್ಲಿ ನಾವು ಬೆಳೆದವರು, ಸ್ವಚ್ಛಂದವಾಗಿ ಬೆಳೆದವರು. ಆದರೂ ಕೂಡ ಎಲ್ಲ ಅಧ್ಯಾಪಕರ ಹೆಸರು ನಮಗೆ ಇನ್ನೂ ಸ್ಪಷ್ಟ ನೆನಪಿದೆ. ನಾನು ಯೂನಿವರ್ಸಿಟಿಯಲ್ಲಿ MA PhD ಏನೇ ಮಾಡಿದ್ರು ಆ ಯಾರ ಪ್ರೊಫೆಸರ್ ಹೆಸರು ನನಗೆ ನೆನಪಿಲ್ಲ. ನನಗೆ ನೆನಪಿರೋದು ಅಂಗನವಾಡಿ 1ನೇ ಕ್ಲಾಸು, 7ನೇ ಕ್ಲಾಸು, 5ನೇ ಕ್ಲಾಸಿನ ಟೀಚರ್. ಯಾಕೆಂದರೆ ಅವರು ನಮಗೆ ಆದರ್ಶ. ಕನಸುಗಳು ಅರಳುವಂತಹ ಒಂದು ಪ್ರದೇಶ. ಮಕ್ಕಳು ಸ್ವಚ್ಛಂದವಾಗಿ ಆ ಕನಸನ್ನು ಕಟ್ಟಿಕೊಳ್ಳುವ ಈ ಪ್ರಾಥಮಿಕ ಶಾಲೆಗೆ ಅವರು ಮಾಡಿರ್ತಕ್ಕಂತಹ ಕೊಡುಗೆ ಎಷ್ಟು ಹೇಳಿದರೂ ಕಡಿಮೆ. ದಾನಂ ಭೋಗೋ ನಾಶಸ್ತಿಸ್ರೋ ಗತಯೋ ಭವಂತಿ ವಿತ್ತಸ್ಯ. ಒಬ್ಬನ ಹತ್ರ ದುಡ್ಡಿದ್ರೆ ಆ ದುಡ್ಡನ್ನು 3 ರೀತಿಯಾಗಿ ಉಪಯೋಗಿಸ್ಬೋದು. ಒಂದು, ದಾನ. ಯಾರಿಗೆ ಅದರ ಅವಶ್ಯಕತೆ ಇದೆಯೋ ಅಂಥವರಿಗೆ ದಾನ ಕೊಡಿ ಅಂತ. ಇಲ್ಲ, ದಾನ ಕೊಡಲಿಕ್ಕೆ ನಮ್ಗೆ ಇಷ್ಟ ಇಲ್ಲ ಅಂತಂದರೆ ಪರವಾಗಿಲ್ಲ, ಭೋಗ, ನೀನೇ ಅನುಭವಿಸುವಂಥದ್ದು, ಮಜಾ ಮಾಡು, ಒಂದಷ್ಟು ಎಷ್ಟಾಗುತ್ತೋ ಅಷ್ಟು ಅನುಭವಿಸು. ಕೆಲವರು ಇರ್ತಾರೆ, ಅವರು ದಾನವನ್ನೂ ಕೊಡಲ್ಲ, ತಾವು ಅನುಭವಿಸಲ್ಲ, ಕೂಡಿಡೋದು, ಈ ಮನೋಭಾವಗಳು. ಅದಕ್ಕೆ ಹೇಳಿದರು ನಾಶ. ಆ ದುಡ್ಡು ಯಾರೋ ತಿನ್ಕೊಂಡು ಹೋಗ್ತಾರೆ. ಯೋ ನಗದಾತಿ ನಭುಂತೆ ತಸ್ಯ ತೃತೀಯಾ ಗತಿರ್ಭವತಿ. ಯಾರು ಕೈ ಎತ್ತಿ ದಾನವನ್ನು ಕೊಡೋದಿಲ್ವೋ, ತಾನು ಸ್ವಚ್ಛಂದವಾಗಿ ಅದನ್ನು ಅನುಭವಿಸೋದಿಲ್ವೋ, ಆ ಹಣಕ್ಕೆ 3ನೇ ಗತಿ ಬರುತ್ತೆ, ಅಂದರೆ ನಾಶ ಆಗುತ್ತೆ ಅಂತ. ಆದ್ದರಿಂದ ಅವರು ಮಾಡಿರ್ತಕ್ಕಂತಹ ಈ ಸಾತ್ವಿಕ ದಾನ ಏನಿದೆ ನೋಡಿ, ದಾನಗಳಲ್ಲೆಲ್ಲ ಅತೀ ಶ್ರೇಷ್ಠವಾದ ದಾನ ಯಾವುದು ಕೇಳಿದರೆ ಅನ್ನದಾನ. ಅನ್ನದಾನಂ ಪರಂ ದಾನಂ. ಅನ್ನದಾನವೇ ಬಹಳ ಶ್ರೇಷ್ಠವಾದ ದಾನ ಅಂತ. ಯಾಕೆ ಅಂತ ಕೇಳಿದರೆ, ಯಾವುದೇ ಒಬ್ಬ ಮನುಷ್ಯನನ್ನು ನೀವು ದಾನ ಕೊಟ್ಟು ತೃಪ್ತಿಪಡಿಸ್ಲಿಕ್ಕಾಗೋದಿಲ್ಲ. ನೀವು 10 ಲಕ್ಷ ಒಬ್ಬರಿಗೆ ಕೊಟ್ಟರೆ ಅವ್ರ ಹತ್ರ ಇನ್ನೂ ದುಡ್ಡು ಇತ್ತು, ಇನ್ನೊಂದು 2 ಲಕ್ಷ ಕೊಡ್ಬೋದಿತ್ತು ಅಂತ ಮನಸ್ಸಿಗೆ ಅನ್ನಿಸುತ್ತೆ. ಅವನಿಗೆ ತೃಪ್ತಿ ಇಲ್ಲ ಎಷ್ಟು ಕೊಟ್ಟು. ಆ ಕೊಟ್ಟು ತೃಪ್ತಿಪಡಿಸಬಹುದಾದ ದಾನ ಅಂದರೆ ಅನ್ನದಾನ. ಹೊಟ್ಟೆ ತುಂಬ ಊಟ ಹಾಕಿದ ಮೇಲೆ ಸಾಕು, ಇನ್ನು ಬೇಡ ಅಂತ ನಾವು ಆ ಸಾಕು ಎನ್ನಿಸುವ ದಾನ ಇದ್ದರೆ ಅದು ಅನ್ನದಾನ. ಆದ್ದರಿಂದ ಶಾಸ್ತ್ರದಲ್ಲೆಲ್ಲ ಅನ್ನದಾನಂ ಪರಂ ದಾನಂ, ಬಹಳ ಶ್ರೇಷ್ಠವಾದ ದಾನ. ದಾಸರು ಅದನ್ನೇ ಹೇಳಿದರು, ಅನ್ನದಾನದ ಮುಂದೆ ಇನ್ನೂ ದಾನವೂ ಇಲ್ಲ, ಬಹಳ ಶ್ರೇಷ್ಠ. ಆದರೆ ಶಾಸ್ತ್ರಕಾರ ಹೇಳ್ತಾರೆ ವಿದ್ಯಾದಾನ ಮತಃಪರಂ ಎಂದು. ಆ ವಿದ್ಯಾದಾನ ಎನ್ನುವಂಥದ್ದು ಅನ್ನದಾನಕ್ಕಿಂತಲೂ ಶ್ರೇಷ್ಠ ಅಂದರು. ಅಯ್ಯೋ ಯಾಕೆ? ಅನ್ನೇನ ಕ್ಷಣಿಕಾ ತೃಪ್ತಿ. ನೀವು ಒಬ್ಬನಿಗೆ ಅನ್ನ ಕೊಟ್ಟರೆ ಹೊಟ್ಟೆ ತುಂಬ ಸಾಕು ಅಂತಾನೆ, ಎಲ್ಲಿವರೆಗೆ? ಸಾಯಂಕಾಲದವರೆಗೆ. ಮತ್ತೆ ಹಸುವಾಗುತ್ತೆ ಅವನಿಗೆ ಸಾಯಂಕಾಲ ಆದ್ಕೊಳ್ಳಿ, ಇನ್ನು ಮತ್ತೆ ಬೇಕು ಅಂತಾನೆ. ಅನ್ನದಾನದಿಂದ ಆಗುವ ತೃಪ್ತಿ ಕ್ಷಣಿಕ ತೃಪ್ತಿ, ಸ್ವಲ್ಪ ಹೊತ್ತು, 3 ಗಂಟೆ 4 ಗಂಟೆ, ಮತ್ತೆ ಹಸುವಾಗುತ್ತೆ ಅವನಿಗೆ. ಆದರೆ ಯಾವಜ್ಜೀವಂಚ ವಿದ್ಯೆಯ, ಒಬ್ಬನಿಗೆ ನೀವು ವಿದ್ಯಾದಾನ ಮಾಡಿದರೆ ಅವನ ಜೀವನ ಪೂರ್ತಿ ನಿಮ್ಮ ಹೆಸರು ಹೇಳ್ಕೊಂಡು ಅವನು ಊಟ ಮಾಡ್ತಾನೆ. ಅದು ವಿದ್ಯಾದಾನಕ್ಕೆ ಇರತಕ್ಕಂತಹ ಮಹತ್ವ. ಇವತ್ತು ಸರ್ ಕಳೆದ ತಕ್ಷಣ ನಾವೆಲ್ಲ ಯಾಕೆ ಈ ಶಾಲೆಗೆ ಬರ್ತೇವೆ ಅಂತಂದರೆ, ನಮಗೊಂದು ಮುಲಾಜಿ, ನಮಗೊಂದು ಕೃತಜ್ಞತಾ ಭಾವ ಇದೆ. ನಾವು ಕಲಿತ ಶಾಲೆ ಇದು, ನಮ್ಮ ಶಾಲೆ, ನಮಗೆ ಅಕ್ಷರ ಹೇಳಿಕೊಟ್ಟ ಶಾಲೆ ಎನ್ನುವ ಭಾವ ಇದೆ ನಮಗೆ. ಆ ಭಾವ ಇಟ್ಕೊಂಡು ನಾವು ಜೀವಮಾನ ಪೂರ್ತಿ ಕಳೀತೇವೆ. ಕೆಲವು ಕಾರ್ಯ ಶಾಲಾ ಆಡಳಿತ ಮಂಡಳಿಯವರು, ಶಿಕ್ಷಕ ವರ್ಗದವರು ಬದಲಾಗ್ತಾ ಇರ್ತಾರೆ. ಆದರೆ ಶಾಲೆಯ ಬಗ್ಗೆ ನಮಗಿರುವಂತಹ ಕಳಕಳಿ ಮತ್ತು ಆ ಪ್ರೀತಿ ವಾತ್ಸಲ್ಯ ಮನೋಭಾವ ಯಾವತ್ತೂ ಬದಲಾಗಲ್ಲ. ಅವನು ಎಲ್ಲೇ ದುಡಿಲಿ, ಯಾವ ದೇಶದಲ್ಲೇ ಇರಲಿ, ನಾನು ಓದಿದ ಶಾಲೆ ಎನ್ನುವ ಭಾವವನ್ನು ಅಳಿಸಲಾಗದ ಭಾವ. ಆದ್ದರಿಂದ ಆ ವಿದ್ಯಾ ದೇಗುಲಕ್ಕೆ ಅವರು ಕೊಟ್ಟತಕ್ಕಂತಹ ಒಂದು ದಾನ ಏನಿದೆ, ಇದು ಪರಮಾತ್ಮ ಮೆಚ್ಚತಕ್ಕಂತಹ ದಾನ. ಎಷ್ಟೋ ಮಕ್ಕಳು ಅವರ ಹೆಸರನ್ನು ಹೇಳಿಕೊಂಡು ವಿದ್ಯೆಯನ್ನು ಅಭ್ಯಾಸ ಮಾಡ್ತಾರೆ. ಬ್ಯಾಂಕು ಸಮೃದ್ಧವಾಗಿ ಏನು 1,80,00,000 ಏನು ವ್ಯವಹಾರ ಇದೆ, ಅದು ಖಂಡಿತ ಇನ್ನು ಕೆಲವೇ ವರ್ಷಗಳಲ್ಲಿ 3-4 ಪಟ್ಟಾಗಿ ಬೆಳೆಯುವಂತಹ ಒಂದು ಸೌಭಾಗ್ಯ ಅವರಿಗೆ ದೊರೆಯುವಂಥ ಆ
ಶುದ್ಧ ಮನಸ್ಸಿನ ಮಕ್ಕಳ ಭಾವವನ್ನು ನಾನು ವ್ಯಕ್ತಪಡಿಸ್ತಾ ಇದ್ದೇನೆ. ಮತ್ತು ಅವರು ಕೊಟ್ಟ ಒಂದು ದಾನ ಏನಿದೆ ಇದು ಸಾತ್ವಿಕ ದಾನ. ಯೋಚನೆ ಮಾಡಿ, ಶಾಸ್ತ್ರದಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ದಾನ 3 ರೀತಿಯಾಗಿದೆ: ಸಾತ್ವಿಕ ದಾನ, ರಾಜಸಿಕ ದಾನ, ತಾಮಸಿಕ ದಾನ. ಸಾತ್ವಿಕ ದಾನ ಅಂದರೆ ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಕೊಡುವ ದಾನ. ನೋಡಿ, ಕರ್ನಾಟಕ ಬ್ಯಾಂಕಿನವ್ರಿಗೆ ನಮ್ಮ ಶಾಲೆಯಿಂದ ಏನು ಲಾಭ ಇದೆ? ಈಗ ತಾನೇ ಸುರೇಶ್ವರ ಹೇಳ್ತಾರೆ ನಮ್ಮ ಅಕೌಂಟು ಅಲ್ಲಿ ಇಲ್ಲ, ಹೋಗಿ ಅದೊಂದಾರು ಒಂದು ಮುಲಾಜಿದೆ ಅಂದರೆ ಅದೂ ಇಲ್ಲ. ಪಾಪ ಫಾದರ್ ಏನೋ ಕಷ್ಟಪಟ್ಟು ಅವರು ಮಾತಾಡಿ ಒಂದು ಬಸ್ಸನ್ನು ನಮ್ಗೆ ಹಸ್ತಾಂತರ ಮಾಡಿದರು. ಅವ್ರಿಗೆ ನಮ್ಮಿಂದ ಯಾವ ಲಾಭವೂ ಇಲ್ಲ. ಆದರೂ ಗ್ರಾಮೀಣ ಭಾಗದ ಶಾಲೆ, ಒಳ್ಳೆಯ ಶಾಲೆ ಉಳಿಬೇಕು, ಶತಮಾನವನ್ನು ಪೂರೈಸ್ತಾ ಇರತಕ್ಕಂಥ ಶಾಲೆ ಎಂಬ ಒಂದು ಒಳ್ಳೆಯ ಉದಾತ್ತ ಭಾವದಿಂದ ಕೊಟ್ಟ ದಾನ ಇದೆಯಲ್ಲ, ಇದು ಸಾತ್ವಿಕ ದಾನ. ಪ್ರತಿಫಲದ ಅಪೇಕ್ಷೆ ಇಲ್ಲದೇ ಕೊಡುವ ದಾನ. ಅವ್ರು ನಮ್ಗೆ ಇನ್ನೇನೋ ಸಹಾಯ ಮಾಡ್ತಾರೆ ಅಂತ ಅಂದುಕೊಂಡು ಮಾಡುವ ದಾನ ಅಲ್ಲ. ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ ಮಕ್ಕಳಿಗೆ ಒಳ್ಳೆಯದಾಗಬೇಕು, ಶಾಲೆ ನಡಿಬೇಕು ಎನ್ನುವ ಒಂದು ಒಳ್ಳೆಯ ಭಾವನೆಯಿಂದ ಕೊಡೋ ದಾನ ಸಾತ್ವಿಕ ದಾನ ಅಂತ ಕೃಷ್ಣ ಪರಮಾತ್ಮ. ರಾಜಸಿಕ ದಾನ ಅಂದರೆ ನಿಮಗೆಲ್ಲ ಗೊತ್ತೇ ಇದೆ. ಈಗ ನಾವು ಬಸ್ ಕೊಟ್ಟರೆ ಮುಂದೆ ಇವ್ರಿಗೆ ನಮಗೇನೋ ಲಾಭ ಆಗ್ಬೋದು ಅಂತ ಒಂದು ಅಪೇಕ್ಷೆಯನ್ನು ಇಟ್ಟುಕೊಂಡು ಕೊಡುವ ದಾನ, ಅದು ರಾಜಸಿಕ ದಾನ. ಇನ್ನು ತಾಮಸಿಕ ದಾನ ಬಿಡಿ, ಬಸ್ ಕೊಡ್ತೀವಿ ಅಂತ ಬರಕ್ಕೆ ಹೇಳೋದು, ಒಂದು 50 ಬಾರಿ ಅಲದಾಡಿಸೋದು. ಶಾಸ್ತ್ರದಲ್ಲಿ ಭಗವದ್ಗೀತೆ ಕೃಷ್ಣ ಪರಮಾತ್ಮ ಅಸತ್ಕೃತಂ ಅವಜ್ಞಾತಂ ತದ್ದಾನಂ ತಾಮಸಂಸ್ಮೃತಂ ಅಂತ, ಅಂದರೆ ಅಸತ್ಕಾರ ಮಾಡಿ ಅಗೌರವ ತೋರಿಸಿ ಬೈದು 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 ಶಾಪ ಹಾಕಿ ಕೊಡುವ ದಾನ. ಈಗ ನಾವೆಲ್ಲ ಯಾರೋ ಈಗ ಬರ್ತಾರಲ್ಲ ಮನೆಗೆ ಬೇಡುವವರು, ಯಾಕಾದರೂ ಬರ್ತಾರೆ, ನಿನ್ನೆ ದುಡ್ಕೊಂಡು ತಿನ್ನೋಕ್ಕಾಗಲ್ವ, ದೊಡುತ್ತಿ ಕಾಯ ಇಷ್ಟು ಗಟ್ಟಿಮುಟ್ಟಾಗಿದೆ, ನೀನು ಹಣೆ ಬರೋಕ್ಕೆ ಇಷ್ಟು, ಹಾಗೆ ಹೇಗೆ ಬೈದು ತಗೋ ಅಂತ ಒಂದು 10 ರೂಪಾಯಿ ಕೊನೆಗೆ ಕೊಡೋದು. ಇದು ತಾಮಸಿಕ ದಾನ. ಅವನನ್ನು ಅಗೌರವಿಸಿ ಅವನನ್ನು ಅಸತ್ಕರಿಸಿ ಬೈದು ಬೈದು ಕೊಡುವಂತಹ ದಾನ. ಯೋಚನೆ ಮಾಡಿ, ಕರ್ನಾಟಕ ಬ್ಯಾಂಕಿನವರು ಕೊಟ್ಟಿರುವ ದಾನ ಈ 3ರಲ್ಲಿ ಯಾವುದರಲ್ಲಿ ಸೇರುತ್ತೆ ಅಂತ ನಾವೇ ಯೋಚನೆ ಮಾಡ್ತೀವಿ. ಅದು ಸಾತ್ವಿಕ ದಾನ. ಯಾವುದೇ ಪ್ರತಿಫಲದ ಅಪೇಕ್ಷೆ ಇಲ್ಲದೆ, ನಮ್ಮನ್ನು ಕಿಂಚಿತ್ತೂ ಕಾಯಿಸದೆ ಗೌರವಪೂರ್ವಕವಾಗಿ ಅವರು ಇವತ್ತು ದಾನವನ್ನು ಇದನ್ನು ಕೊಟ್ಟಿದ್ದಾರೆ. ಹೆಚ್ಚಿಗೆ ಮಾತನಾಡೋದಿಲ್ಲ, 10 ನಿಮಿಷದಲ್ಲಿ ಕಾರ್ಯಕ್ರಮ ಮುಗಿಸ್ಬೇಕು ಅಂತ ಅವರು ಸುಮ್ಮನೆ ಈಗಲೇ ತಾನೇ ಹೇಳ್ಬಿಟ್ಟಿದ್ದಾರೆ. ಅವ್ರು ಮಾತನಾಡಬೇಕಾದ್ರೆ ಮೊದಲೇ ಒಂದು ಸೂಚನೆ ಕೊಟ್ಟಿದ್ದಾರೆ, ಮಂಜರು ಮಾತಿಗೆ ನಿಂತರೆ 10 ಗಂಟೆ ಬೇಕಾದರೂ ಅವ್ರು ಮಾತಾಡ್ತಾರೆ, ಸಾಕು 10 ನಿಮಿಷದಲ್ಲಿ ಮುಗಿಸುವ ಮಂದಿರ ಅಂತ ಸೂಕ್ಷ್ಮವಾಗಿ ಹೇಳಿದ್ದಾರೆ. ನಾವು ಅರ್ಥ ಮಾಡ್ಕೋಬೇಕದನ್ನು. ಆದ್ದರಿಂದ ಅವರ ದಾನ ಮಕ್ಕಳು ಮತ್ತು ಪರಮಾತ್ಮ ಮೆಚ್ಚುವಂತಹ ದಾನ. ಕರ್ನಾಟಕ ಬ್ಯಾಂಕಿಗೆ ಸಮೃದ್ಧಿಯಾಗಲಿ, ಎಲ್ಲ ಅಧಿಕಾರಿಗಳಿಗೂ ಅವರ ಜೀವನ ತೃಪ್ತಿಯಾಗಿ ನಡೆಯಲಿ. ಬ್ಯಾಂಕ್ ಎನ್ನುವಂಥದ್ದು ನಮ್ಮ ದೇಶಕ್ಕೆ, ಕರ್ನಾಟಕ ಬ್ಯಾಂಕ್ ಎನ್ನುವಂಥದ್ದು ದೇಶಕ್ಕೆ ಮಾದರಿಯ ಬ್ಯಾಂಕ್ ಆಗಲಿ. ಅವರ ಸಹಕಾರವನ್ನು ಪಾಂಡೇಶ್ವರ ಶಾಲೆ ಯಾವಾಗಲೂ ನೆನಪಿಟ್ಕೊಳ್ಳುತ್ತೆ. ಈ ಶತಮಾನೋತ್ಸವದ ಸುಸಂದರ್ಭದಲ್ಲಿ ಅವರು ಕೊಟ್ಟಿರೋದು ಇನ್ನೂ ಅರ್ಥಪೂರ್ಣ ಎನ್ನುವಂಥ ಮಾತನ್ನು ಹೇಳ್ತಾ, ಶತಮಾನೋತ್ಸವದ ಕಾರ್ಯಕ್ರಮಕ್ಕೂ ಅವರೆಲ್ಲರೂ ಬಂದು ಭಾಗಿಯಾಗಿ ಇದನ್ನು ಇತೋಪ್ಯತಿಶಯವಾಗಿ ಸುಂದರಗೊಳಿಸಬೇಕು ಅಂತ ಶಾಲೆಯ ಮುಖಾಂತರ ಅವರನ್ನು ಕೇಳ್ಕೊಳ್ತಾ ನನ್ನ ಮಾತನ್ನು